ಅದಕ್ ಮಾತ್ರ ಕರಿಯಲ್ಲ, ನೋಡಕ್ಕೆ ಬಾಲ್ ಕರ್ದೆ ಇವನ್ನ. ಬ್ರೋ ಕೂತ್ಕೊಳ್ಳಿ ನೀವು. ಹೆಂಗ್ ಗೊತ್ತಾ, ಇಲ್ಲಿ ಲೈಟ್ ಅನ್ಸುತ್ತೆ, ನಾವು ಹೊರಟಿದಾಗ ಸಸ್ಪೆನ್ಷನ್ ಹೆವಿ ಇಳಿಬಿಡುತ್ತೆ. ಇದೇನು ಹೇಳಿ ನೋಡೋಣ. ಜುಗಾಡ್ ಮಾಡಿ ಕೂರ್ಸ್ಕೋಬೇಕಷ್ಟೇ. ಸೆನ್ಸರ್ ಹೋಗಿ ಇಲ್ಲಿಗೆ ಟಚ್ ಆಗ್ತಿತ್ತು. ಓಕೆ ಓಕೆ. ಅವಾಗ ಒಳಗಡೆ ಹೋಗಿ ಬಿಡ್ತಾ ಇರ್ಲಿಲ್ಲ, ಇನ್ನೊಂಚೂರು ಗ್ಯಾಪ್ ಆಗ್ಬಿಡ್ತಿತ್ತು. ಅವಾಗ ಇಲ್ಲಿಂದಾನೆ ಔಟ್ ಆಗ್ಬಿಡ್ತಿತ್ತು ಫುಲ್ಲು. ಹೌದಾ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವುಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಆಲ್ರೆಡಿ ಟೈಟಲ್ ತಮ್ಮನ್ನ ನೋಡ್ಕೊಂಡಿರ್ತೀರಾ. ನಾನು ಇವತ್ತೊಂದು ಕ್ರೇಜಿ ಪ್ರಾಡಕ್ಟ್ನ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾನೊಂದು ಪರ್ಸ್ನಲ್ ಡ್ರೈವರ್ನ ಅಸಿಸ್ಟ್ ಮಾಡ್ಕೊಂಡಿದ್ದೀನಿ. ಯಾರು ಅಂತ ನೋಡ್ತೀರಾ? ನೋಡಿ, ಇವನೇ ನಮ್ಮ ಡ್ರೈವರ್. ಇವಾಗ ಇವನೇ. ಭಯ ಆಗ್ತೈತೆ ಒಳಗಡೆ, ಡಗ 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 ಅಂತೈತೆ. ಅವ್ನು ಓಡಿಸ್ತಾ ಇದ್ರೆ. ಶಿಷ್ಯ ಎಷ್ಟು ಸರಿ ಓಡಿಸಿದೆ ಗಾಡಿ? ಒಂದು 2-3 ಸಲ ಓಡಿಸಿದ್ದೀನಿ. ಕಾರ್ ಓಡಿಸಿರೋದು. DL ಆಯ್ತಾ? DL ಇಲ್ದಿರೋ ಡ್ರೈವರು. ನಮ್ಮ ಜೊತೆ ಹರ್ಷ ಇದ್ದಾನೆ. ಹರ್ಷ ವಂಡರ್. ನಮಸ್ಕಾರ ಎಲ್ಲರಿಗೂ. ಸೊ ಇವಾಗ ಒಂದು ಕ್ರೇಜಿ ಪ್ರಾಡಕ್ಟ್ ತಗೊಂಬರಕ್ ಹೋಗ್ತಿದ್ದಾರೆ. ಸೊ ಅದು ಬಂದು ಐಫೋನ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ, ಆಂಡ್ರಾಯ್ಡ್ಗೆ ಅಷ್ಟೊಂದು ಯೂಸ್ ಆಗಲ್ಲ. ಸೊ ಒಂದು ಐಫೋನ್ ಆಗಿರೋದ್ರಿಂದ ತಗೊಂಬರಕ್ ಹೋಗ್ತಿದೆ. ಸೊ ಬನ್ನಿ ನೋಡೋಣ. ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಅವ್ನು ಬುಲೆಟ್ ಆ ಕಡೆ ಬರ್ತಾವಲ್ಲಿ ರಪ್ಪ ಅಂತ ಎಳಿತಾವ. ನನ್ನ ಮಗ ನೋಡ್ತಾವನೆ. ಹಂಗೆ ಎಳಿಬೇಡ ಶಿಷ್ಯ, ರೈಟ್ಗೆ ಸ್ಟ್ರೈಟ್ ಹೋಗಿ ಹಿಂಗೆ. ಗಲ್ಲಿಲೋ ಹೆಂಗೆ ಬೇಕಾಗಿ ನಿಂತಾರಲ್ಲೇ. ನುಗ್ತಾ ಇರ್ತಾರೆ. ಸೊ ನೆನ್ನೆ ಟ್ರಿಗರ್ ಟೇಜಸ್ ಅವರು ಮೆಸೇಜ್ ಮಾಡಿದ್ರು. ಅವ್ರದ್ದು ಬೈಕಿಗೆ ಎಕ್ಸ್ಪಲ್ಸ್ 210ಗೆ ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಮಾಡ್ತಿದಾರಂತೆ. ಸೊ ಅದರಲ್ಲಿ ಏನೋ ಸ್ವಲ್ಪ ಹೆಡ್ಡರಲ್ಲಿ ಏರ್ ಲೀಕ್ ಆಗ್ತಿದೆ, ಅದು ಪ್ರಾಪರಾಗಿ ಸೆಟ್ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಸೊ ಅದು ಏನು ಇಶ್ಯೂ ಆಗಿದೆ, ಏನು ಸೊಲ್ಯೂಷನ್ ಮಾಡ್ಬೋದು ಅದಕ್ಕೆ ಅಂತ ನೋಡೋಣ ಅಂತ ಹೋಗ್ತಿದ್ದೀನಿ. ಸೊ ಅವರು ನೆಕ್ಸ್ಟ್ ರೋಡ್ ರೈಡರ್ಸಲ್ಲಿ ಇನ್ಸ್ಟಾಲೇಷನ್ ಮಾಡ್ತಿದ್ದಾರಂತೆ. ನನಗೂ ಕೋರ್ಮಂಗ್ಲ ಕಡೆ ಸ್ವಲ್ಪ ಕೆಲಸ ಇತ್ತು. ಸೊ ಹಂಗೆ ಮುಗಿಸ್ಕೊಂಡು ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಸೊ ಈಗ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ವಿನೋದ್ ಅಂತ. ಹರ್ಷನ್ ಫ್ರೆಂಡ್ ಆ್ಯಕ್ಚುಲಿ ಅವರು. ನಾನು ಒಂದೇ ಸರಿ ಮೀಟ್ ಮಾಡಿರೋದು ಅವ್ರನ್ನ. ಸೊ ಅವರಿಗೆ ಜಸ್ಟ್ ಪಿಂಗ್ ಮಾಡಿದೆ, ಬ್ರೋ ಈ ಥರ ಒಂದು ಪ್ರಾಡಕ್ಟ್ ಮಾಡಬೇಕು, ಮಾಡ್ಕೊಡ್ತೀರಾ ಅಂತ. ಅವ್ರು ಆ್ಯಕ್ಚುಲಿ 3D ಪ್ರಿಂಟೆಡ್ ಪ್ರಾಡಕ್ಟ್ಸ್ ತುಂಬಾ ಮಾಡ್ತಾರೆ. ಸೊ ಸಖತ್ ಕ್ರೇಜಿ ಮಾಡ್ತಾರೆ ಅವರು. ಅದು ಏನ್ರ ಬೇಸಿಸ್ ಅವರು ರೆಸಿನ್ ತನ್ನದು ರೆಸಿನ್ ಪ್ರಿಂಟರ್ ಏನೋ ಮಾಡ್ತಾರೆ. ಕ್ಲಾರಿಟಿ ಮಾತ್ರ ಸಕ್ಕತ್ತಾಗಿರುತ್ತೆ, ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ಅವ್ರದ್ದೊಂದು ರೆಫರೆನ್ಸ್ ಇಮೇಜಸ್ ಮಾಡಿರೋಂಥದ್ದು ಪ್ರಾಡಕ್ಟ್ಸ್ ಇಮೇಜಸ್ ಎಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ ಡಿಸ್ಪ್ಲೇ ಮೇಲೆ. ಸೊ ಅವ್ರಿಗೆ ಹೇಳಿದ್ದೆ ನಾನೊಂದು ಈ ಥರ ಮಾಡಬೇಕು ಬ್ರೋ ಅಂತ. ಸೊ ಅವರು ಇನ್ನೂ ಯೂನಿಕ್ಕಾಗಿ ಐಡಿಯಾ ಎಲ್ಲ ಮಾಡಿ ಒಂದು ಕೀ ಚೈನ್ ಥರ ಮಾಡೋಣ ಅಂತ ಹೇಳಿದರು. ಅದು ಒಂದು ಅಂದರೆ ನಂಬರ್ ಪ್ಲೇಟ್ನೇ ಮಿನಿಮೈಸ್, ಅಂದರೆ ಚಿಕ್ಕ ಮಿನಿಯೇಚರ್ ನಂಬರ್ ಪ್ಲೇಟ್ ಮಾಡೋ ಥರ, ಅದ್ರ ಹಿಂದೆಗಡೆ NFC ಟ್ಯಾಗ್ ಇಡೋ ಥರ ಮಾಡ್ತೀನಿ ಅಂತ ಹೇಳಿದರು. ಸೊ ಈಗ ಅದನ್ನು ಮಾಡಿದ್ದಾರೆ. ಅದಕ್ಕೆ ನೆಕ್ಸ್ಟ್ ನಾನು ಪೇಂಟಿಂಗ್ ಕಲರಿಂಗ್ ಎಲ್ಲ ಮಾಡ್ಕೋಬೇಕು. ಅದನ್ನು ಐಡಿಯಾ ಕೊಡ್ತೀನಿ ನಾನು, ಹಂಗೆ ಮಾಡಿ ನೀವು ಅಂತ ಹೇಳಿದ್ದಾರೆ. ಸೊ ಅದು ನನಗೊಂದು ಹೊಸದಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಾನೇ ಟ್ರೈ ಮಾಡೋಣ ಅಂತ. ಸೊ ನಾನು ರಾ ಪ್ರಾಡಕ್ಟ್ನ ಪಿಕ್ ಮಾಡ್ಕೊತಿದ್ದೀನಿ ಈಗ. ಸೊ ಈಗ ಜಸ್ಟ್ ಅವ್ರ ಮನೆ ಹತ್ರ ಹೋಗ್ತಿದ್ದೀವಿ. ಅವ್ರು ಇಲ್ಲ ಆ್ಯಕ್ಚುಲಿ, ಮನೇಲಿದೆ, ಪಿಕ್ ಮಾಡ್ಕೊಳ್ಳಿ ಅಂದರು. ಸೊ ಹೋಗಿ ಪಿಕ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇಂಡೋನೇಷಿಯನ್ದು ಬ್ರ್ಯಾಂಡ್ ಅದು, ನೋರಿಫಿಮಿ ಅನ್ನೋದು. ನಂದು ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಮಾಡಿದಾಗ ಹೇಳಿದೆ ಅಲ್ವಾ. ಸೊ ಅದು ಇಂಡೋನೇಷಿಯನ್ ಬ್ರ್ಯಾಂಡು. ಇಲ್ಲಿ ಯಾವುದೇ ಥರ ಬೈಕಿಗೆ ಅದು ಸೆಟ್ ಆಗಲ್ಲ ಅಂದರೆ ಸೆಟ್ ಆಗುತ್ತೆ, ಬಟ್ ಇಲ್ಲಿಂದ ವೆಹಿಕಲ್ ಬ್ರ್ಯಾಂಡ್ಸ್ಗೆ ಮಾಡಿರೋಂಥದ್ದಲ್ಲ ಅದು. ಸೊ ಅದು ಇಲ್ಲಿ ಸೆಟ್ ಆಗ್ತಿರೋದ್ರಿಂದ ಅವ್ರು ತಗೊಬಂದು ಇಲ್ಲಿ ಕೂರಿಸ್ತಾ ಇದ್ದಾರೆ ಬಿಟ್ಟು ಇಲ್ಲಿನ ಬ್ರ್ಯಾಂಡ್ಸ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಮಾಡಿಲ್ಲ ಅದು ಎಕ್ಸಾಸ್ಟ್. ಸೊ ಅದಕ್ಕೆ ಬೇರೆ ಹೆಡ್ಡರ್ ಏನಾದರೂ ಹಾಕಿ ಅರೇಂಜ್ ಮಾಡ್ಬೋದಾ ಅಂತ ನೋಡೋಣ. ಸೊ ಅಲ್ಲಿ ಹೋಗಿ ಸಿಗ್ತೀನಿ, ನೋಡೋಣ ಬನ್ನಿ ಏನಾಗಿರುತ್ತೆ ಅಂತ. ಬ್ರದರ್ ಹಾಯ್, ನನ್ನ ಹೆಸರು ಹರ್ಷ ಅಂತ. ನಾನು ಮೋಟೋ ಲಾಗ್ ಮಾಡ್ತೀನಿ, ಹರ್ಷ ವಂಡರ್. ಕ್ರೇಜಿ ಬ್ರೋ. ಇವಾಗ ಒಂದು 2 ನಿಮಿಷ ಆಯ್ತು. ಕರೆಕ್ಟಾಗಿ ಆಗಿದೆಯಾ? ಅದೇ ಫ್ರಂಟ್ ಇಲ್ಲಿ ಬ್ರೋ ಇದೈತಲ್ಲ, ಇಲ್ಲಿ ಸೆನ್ಸರ್. ಈ ಸೆನ್ಸರ್ ಹೋಗಿ ಇಲ್ಲಿಗೆ ಟಚ್ ಆಗ್ತಿತ್ತು. ಓಕೆ ಓಕೆ. ಅವಾಗ ಒಳಗಡೆ ಹೋಗಿ ಬಿಡ್ತಾ ಇರ್ಲಿಲ್ಲ, ಇನ್ನೊಂಚೂರು ಗ್ಯಾಪ್ ಆಗ್ಬಿಡ್ತಿತ್ತು. ಅವಾಗ ಇಲ್ಲಿಂದಾನೆ ಔಟ್ ಆಗ್ಬಿಡ್ತಿತ್ತು ಫುಲ್ಲು. ಹೌದಾ? ಇದು ಡಿಸೈನ್ ಒಂಚೂರು ಚೇಂಜ್ ಇತ್ತು ಅನ್ಸುತ್ತೆ. ಇಲ್ಲಿಗೆ ಹೋಗಿ ಕಚ್ಕೊಂತ ಇತ್ತು ಬ್ರೋ ಈ ಸೆನ್ಸರು. ಅದಕ್ಕೆ ಬೇರೆ ತಾನೇ ಇದು ಇದೊಂದು ಮಾತ್ರ ಚೇಂಜ್ ಮಾಡಿಕೊಟ್ರು.
ಎನ್ಕ್ಲೋಸ್ಡ್ ಅಲ್ಲ ಬ್ರೋ, T5 ತಾನೆ ಅದು. T4 T4 ಅದು. ಇದು ರಾಕೆಟ್. ರಾಕೆಟ್ 4. ಇದು ಹೇಳಿದ್ನಲ್ಲ ಬ್ರೋ, ಇವ್ರು ಹಾಕಿರೋದು exam. ಹಾಯ್ ಬ್ರೋ, ಕೀರ್ತನ್. ನೆನ್ನೆ ಫುಲ್ ಅದನ್ನೇ ಒಂದು 5 ಸಲ ಬಿಚ್ಚಿ ಹಾಕಿ ಮಾಡಿರೋದು ಬ್ರೋ. ಅದು ಸರಿ ಹೊಂದಿದೆ. ಈ ಸೆನ್ಸರು ಟಚ್ ಆಗಿ ಇದು ಆಚೆ ಬರ್ತೈತಲ್ವಾ, ಇದೋಗಿ ಇಲ್ಲಿ ಈ ಚಾರ್ಜ್ ಈ ಪಾರ್ಟಿಗೆ ಟಚ್ ಆಗಿ ಅದು ಒಳಗಡೆ ಹೋಗಕ್ ಆಗ್ತಿರ್ಲಿಲ್ಲ ಇನ್ನ. ಆ ಡಿಸೈನೇ ಬೇರೆ ಬ್ರೋ. ಅದು ಆ್ಯಕ್ಚುಲಿ ಇಂಡೋನೇಷಿಯನ್ ಕಂಪ್ನಿದಲ್ವಾ, ನಮ್ಮ ಇಂಡಿಯನ್ಗೆ ಯಾವುದಕ್ಕೂ ಸೆಟ್ ಆಗಲ್ಲ ಅದು. ನಾವು ಜುಗಾಡ್ ಮಾಡಿ ಕೂರಿಸ್ಕೋಬೇಕಷ್ಟೇ. ಅವ್ರಿಗೆಲ್ಲೋ ಒಂದು ಗಾಡಿ ಸಿಕ್ಕಿರುತ್ತೆ, ಟಕ್ಕಂತ ಡಿಸೈನ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಪ್ರೊಡಕ್ಷನ್ ಅಷ್ಟೇ. ಇದೇ ಪ್ರಾಡಕ್ಟ್ ತೊಗೊಂಡಿರೋದು ನಾವು. ಸೊ ಇದು ಕಸ್ಟಮೈಸ್ ನಾವೇ ಮಾಡಿಕೊಂಡು 3D ಪ್ರಿಂಟೆಡಲ್ಲಿ ಪ್ರಿಂಟ್ ಮಾಡಿರೋದು. ಸೊ ರಿಸಿನ್ ಪ್ರಿಂಟರಲ್ಲಿ ನೋಡಿ, ಇದೆಲ್ಲ ಡಿಸೈನ್ ಮಾಡ್ಕೊಂಡಿದ್ದು ಅವರೇ ಮಾಡಿಕೊಟ್ರು. ಸೊ ಇದೆಲ್ಲ ನಾನು ಸ್ವಲ್ಪ ಮಾಡಿಫೈ ಮಾಡಿಕೊಟ್ಟೆ. ಸೊ ಇಲ್ಲಿ 2 ಟ್ಯಾಗ್ಸ್ ಇಟ್ಟಿದ್ದಾರೆ, NFC ಟ್ಯಾಗ್ಸು. ಒಂದು ಇನ್ಸ್ಟಾಗ್ರಾಮಿಗೆ ಯೂಸ್ ಮಾಡ್ಬೋದು, ಅಥವಾ ಇನ್ನೊಂದು ಯೂಟ್ಯೂಬ್ URLs ಹಾಕಿ ಲಿಂಕ್ ಮಾಡ್ಬೋದು ಇದಕ್ಕೆ. ಆದರೆ ಏನಂದರೆ ಒಂದು ಅಟ್ ಅ ಟೈಮ್ ಒಂದಕ್ಕೆ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ 2 ಇಡ್ತೀನಿ ಅಂತ ಹೇಳಿದ್ರು, 2 ಇಟ್ಟು ಮಾಡಿದ್ದಾರೆ. ಇದು ಬ್ಯಾಕ್ ಸೈಡ್ ಬಂದು ಅದೇ ರೆಸಿನ್ದು ಪ್ಲೇಟ್ ಇಟ್ಟಿದ್ದಾರೆ, ಪ್ಲೇಟ್ ಇಟ್ಬಿಟ್ಟು ಸ್ಟಿಕ್ ಮಾಡಿದ್ದಾರೆ. ಸೊ ಕ್ರೇಜ್ ಆಗಿದೆ. ಇದಕ್ಕೆ ಫಿನಿಶಿಂಗ್ ಮಾಡಿಕೊಂಡು ಆಮೇಲೆ ಕಲರ್ ಮಾಡ್ಕೋಬೇಕಾಗುತ್ತೆ. ಒಳಗಡೆ ಏನಾದರೂ ಫಿಲ್ಲಿಂಗ್ ಮಾಡಿ ಪ್ರಾಪರಾಗಿ ಮಾಡ್ಕೋಬೇಕು. ಹರ್ಷ ಹೆಂಗಾಯ್ತು? ಹೆಂಗೈತೆ? ಚೆನ್ನಾಗಿದೆ ಮತ್ತೆ ಚೆನ್ನಾಗಿದೆಯಾ? ಇದು ಎಕ್ಸ್ಪಲ್ಸ್ ಒಂದು ಸ್ವಲ್ಪ ಯೂನಿಕ್ ಆಗ್ಬೋದು. 200 ನೋಡಿ, ಕ್ರೇಜ್ ಇದೆ ತಾನ. ಅದು ಈ ಡಿಸೈನ್ ನಾನೇ ಎತ್ತಿದ್ದು, ಇದರಲ್ಲಿ ಗೂಗಲಲ್ಲಿ ಎತ್ತಿ ಡೈರೆಕ್ಟ್ ಪ್ಲೇಸ್ ಮಾಡಿದೆ, ಹಂಗೆ ಕುತ್ಕೋತದು. ಕ್ರೇಜ್ ಆಗಿದೆ. ಕಲರ್ ಒಂದು ಹೊಡೆದ ಮೇಲೆ ಮಾತ್ರ ಇನ್ನೂ ಸೆಕ್ಸಿಯಾಗಿ ಕಾಣಿಸುತ್ತೆ. ಇದು ಫಿಲ್ಲಿಂಗ್ ಮಾಡಬೇಕು ಇದಕ್ಕೆ. ಒಳಗಡೆ ಉಲ್ಸ್ಕಿಡ್ ಅನ್ನೋದು ಒಳಗಡೆ ಹಾಲು ಇದೆಯಲ್ಲ, ಅದ್ರ ಒಳಗಡೆ ಫಿಲ್ಲಿಂಗ್ ಮಾಡಿಬಿಟ್ಟು ಮೇಲ್ಗಡೆ ಕೋಟ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅಂತ. ಫಿಲ್ಲಿಂಗ್ ಮಾಡೋದಕ್ಕೆ ಏನು ಫಿಲ್ ಮಾಡ್ತೀಯಪ್ಪ? ಇದು ಬರುತ್ತೆ ಗೊತ್ತಾ, ಇನ್ಸುಲಿನ್ ಸಿರೆಂಜು. ಆ ಸಿರೆಂಜಲ್ಲಿ ರೆಡ್ ಕಲರ್ ಪೇಂಟ್ನ ಅದರೊಳಗಡೆ ಬಿಡ್ಬೇಕು. ಇಲ್ಲ ನೈಲ್ ಪಾಲಿಶ್ ಹಾಕಿದ್ರು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೈಲ್ ಪಾಲಿಶ್ ಕುತ್ಕೊಳ್ಳುತ್ತೆ, ಮೇಲೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ಇಲ್ಲ ಸಣ್ಣದ್ರಲ್ಲಿ ನೋಡು, ಇದು ನೈಲ್ ಪಾಲಿಶ್ ಇವಾಗ ನೀವು ನಾರ್ಮಲ್ ಇಕ್ಕಿದ್ರು ಇಲ್ಲೆಲ್ಲ ಫುಲ್ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗಬಾರ್ದು. ಅವನು ಅದನ್ನೇ ಹೇಳಿತವನು, ನೈಲ್ ಪಾಲಿಶ್ ಯೂಸ್ ಮಾಡಿಬ್ರು ಅಂತ. ನೈಲ್ ಪಾಲಿಶ್ ಯೂಸ್ ಮಾಡೋದು ಬ್ರೋ, ಕೂತ್ಕೊಳ್ಳಿ ನೀವು. ಹೆಂಗ್ ಗೊತ್ತಾ, ಇಲ್ಲಿ ಲೈಟ್ ಅನ್ಸುತ್ತೆ, ನಾವು ಹೊರಟಿದಾಗ ಸಸ್ಪೆನ್ಷನ್ ಹೆವಿ ಇಳಿಸುತ್ತೆ. ಫ್ಲಾಟ್ ಫುಟ್ ಮಾಡ್ಬೋದು ತಾನೆ ನೀವು? ನಾನೇ ಮಾಡ್ಬೋದು ಬ್ರೋ. ಅದಕ್ಕೆ ಈಗ ನೀವಾಗ ನಿಧಾನಕ್ಕೆ ಇಳಿರಿ, ಎಷ್ಟು ಮೇಲ್ಗೆ ಬರುತ್ತೆ ನೋಡ್ರಿ ಗಾಡಿ. ಅದಕ್ಕೇನೆ ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ. ನೀನು ಇದ್ದೇ ತಾನೆ ಫಸ್ಟ್ ತಗೋಬೇಕಂತ ಇದ್ದಿತ್ತು. ಅಲ್ಲಿ ನೋಡಿದೆ ಪ್ರೈಸ್ ಹೆವಿ ಅಂತ. ಇದು ಇಂಡಿಯನ್ ವರ್ಷನ್ ಕಮ್ಮಿ, ಅದು ಮಜಾನೇ ಇಲ್ಲ ಒಂಚೂರು. ಫೀಲೇ ಕೊಡಲ್ಲ ಒಂಥರ. ಇದ್ರಲ್ಲಿ ಸಕ್ಕತ್ತಾಗೈತೆ ಬ್ರೋ. ಇದ್ರ ಪ್ರೋಸೆಸ್ ಹೆಂಗಿರುತ್ತೆ ಏನು ಅಂತ ಕಂಪ್ಲೀಟ್ ನೋಡಿ. ಹೇಳಿಲ್ವಾ, ಅದಕ್ಕೆ ಹೇಳೋದು. ಕಾಣಿಸಿದ್ರು ಏನೋ ಕತೆ ಗಾಡಿ ಅದು ಬಿದ್ದಿದೆ. ಅದು ಸ್ಟ್ಯಾಂಡ್ ಆ ಕಡೆ ಇದ್ದಾಗಿತ್ತು, ಇಲ್ಲ ಲೆಫ್ಟ್ಗೆ ಹಾಕೋ ಬರ್ಲಿ ಅವನು. MG ಲೆಫ್ಟ್ಗೆ ಹಾಕೋ ಬಂದ್ಬಿಡ್ಲಿ ಅವನು. ಈಗ ಫೈನಲಿ ತಗೊಂಡಿದೀವಿ. ಇದಕ್ಕೆ ಹೋಗಿ ಫಿನಿಶಿಂಗ್ ಎಲ್ಲ ಮಾಡ್ಕೋತೀನಿ. ಮಾಡಿಕೊಂಡು ಫೈನಲ್ ಆಗಿ ಹೆಂಗೆ ಕಾಣಿಸುತ್ತೆ ಅಂತ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇವಾಗ ನಮ್ಮ ಮರ್ಷನ್ಗೆ ಕಾರ್ ಓಡಿಸೋದು ಹೇಳ್ಕೊಡ್ತೀವಿ. ಯಾಕೋ ತಿಗ ಮುಸ್ಕೊಂಡಿದೆ, ಕುತ್ಕೋ. ಬಾರು ಹತ್ತು ಬಾರೋ ಎತ್ತು ಬಿಟ್ಟನು ಬಾ. ಅದಕ್ಕೆ ಹತ್ತು ಇಲ್ಲ ಓಡಿಸಿಲ್ಲ. ಫಸ್ಟ್ ಕ್ಲಾಸ್ ಓಡಿಸಿಲ್ಲಪ್ಪ, ಬಿಡು. ಫಸ್ಟ್ ಈಗ ಬ್ರೇಕ್ ಇಟ್ಕೋಬೇಕು. ಫಸ್ಟ್ ಬ್ರೇಕ್ ಇಟ್ಕೊಂಡು ಕ್ಲಚ್ ಇಟ್ಕೊಂಡು ಫಸ್ಟ್ ಗೇರ್ ಹಾಕು. ಇದು ಬಿಡು, ಹ್ಯಾಂಡ್ ಬ್ರೇಕ್ ನಿಲ್ಸು. ಹ್ಯಾಂಡ್ ಬ್ರೇಕ್ ನಿಲ್ಸು, ಕ್ಲಚ್ ಫುಲ್ ತುಳಿ ನಿಲ್ಸು. ನಿಲ್ಸು. ಬ್ರೇಕ್ ಇಟ್ಕೊಂಡಿರೋ, ಫಸ್ಟ್ ಗೇರ್ ಹಾಕು. ಹಾಂ, ಈಗ ಸ್ಲೋ ಆಗಿಬಿಡು. ಕ್ಲಚ್ ಸ್ವಲ್ಪ ಎಕ್ಸ್ಲೇಟರ್ ಕೊಡ್ಬೇಡ, ಸ್ವಲ್ಪ ಕೊಡು ಎಕ್ಸ್ಲೇಟರ್. ಏನಿಲ್ಲ ಕಲ್ಲುಗಳಿದಾವೋ? ಇಲ್ಲ ಬಾರ, ನೋಡ್ಕೊಂಡು ನೋಡಿ, ಕಲ್ಲುಗಳಿದಾವೆ. ಅಲ್ಲಿ ಕಲ್ಲೈತೆ. ಓಡಿಸಿ. ಸೆಕೆಂಡ್ ಗೇರ್ ಹಾಕೊಳ್ಳೋ. ಸೆಕೆಂಡ್ ಗೇರ್ ಹಾಕು.
ಎಳ್ಸಾಡ್ಬಿಡು. ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಹೋಗು. ಕಲಿತಿರ್ಬೇಕು, ನಿಧಾನಕ್ಕೆ ಹೋಗು. ರಫ್ ರಫ್ ಅಂತ ಎಳಿಬೇಡ, ನಿಧಾನಕ್ಕೆ ಹೋಗು. ಕಲಿಬೇಕು. ಕಲ್ಲುಗಳಿದಾವೆ. ವರ್ಷ ಓಡಿಸ್ತವನ್ ಇವಾಗ. ನನಗೆ ಡಿಗ್ ಡಿಗ್ ಅಂತ ಇದೆ. ನಿಧಾನ ಈ ಬಾಟ್ಲ್ ಎಲ್ಲ ಆಯ್ತು ಶಿಷ್ಯ. ಲೆಫ್ಟ್ ಹೇಳ್ಕೊ, ಹಂಗ ರಪ್ಪ ಅಂತ ಎಳಿಬೇಡ, ಸ್ಲೋ ನೋಡ್ಕೊಂಡು ನೀನ್ ಹೇಳ್ಕೊ. ಲೆಫ್ಟ್ ತಿರ್ಸ ಹಂಗೆ ನಿಧಾನಕ್ಕೆ. ಕಲ್ಲೈತೆ ಅಲ್ಲಿ. ಇವನು ಸರಿಯಾಗಿ ಏ ಇಲ್ಲ, ಟಚ್ ಆಗಲ್ಲ ಬಾರೋ. ಹರ್ಷ ಓಡಿಸ್ತಾನೆ, ಏನು ಅನ್ಕೊಂಡಿದ್ಯಾ? ಪ್ರೋ ಆಗ್ಬಿಡ್ತಾನೆ ಇವಾಗ. ಏನು ಫಸ್ಟ್ ಟೈಮ್ ಅಂತ ಓಡಿಸ್ತಾ ಇದೆಯಲ್ಲ ನೀನು? ಅವ್ನು ಯಾವಾಗ ಟಚ್ ಓಡಿಸ್ತೀನಿ. ಅವ್ನು ಟಾಟಾ ಸುಮ್ಮ ಟಾಟಾ ಎಸಿ ಓಡಿಸ್ತೀನಿ. ನಿನಗೆ ಬಾಯಿಗೆ ಬರ್ಸೋಣ ಅಂತ. ಬಾಯಿಗೆ ಬಂದ್ಬಿಟ್ಟಿದ ನಿನ್ಗೆ. ಬಾಯಲ್ಲ ನಿನ್ಗೆ ಒಂದೇ ಸಲ ಕ್ಲಚ್ ಬಿಟ್ಬಿಟ್ಟಲ್ಲ ಅಂತ. ಫಸ್ಟ್ ಟೈಮ್ ಆಗಿದೆ, ಇಷ್ಟೊತ್ತಿಗೆ ಆಫ್ ಮಾಡಿ ಇಷ್ಟೊತ್ತಿಗೆ 2 ಸಲ ಆಫ್ ಮಾಡಕ್ ಇರ್ತಾ ಇದ್ದ. ಹೆಂಗೈತೆ? ನನ್ ಅವನೇ ಕೇಳ್ಬೇಕು ಹೆಂಗೈತೆ ಗಾಡಿ? ಸಕಲಾಗಿದೆ, ಕೂಲ್. ಎಂಟು ಉಂಟಂದ್ರಾ ಆ ಬಂಡೆ ತೀಸ್ಕೊರಪ್ಪ. ಮಚ್ಚ ಹಾಕೊಂಡ 5 ಲಕ್ಷ ಇಚ್ಚೆ ಮಚ್ಚ. ರೆಡಿ ಮಾಡ್ಸಕ್ ಎಷ್ಟಾಯ್ತು ಮತ್ತೆ? 4 ಲಕ್ಷ. 4 ಅದು ಈಸ್ಕೊಂಡಾಗ 4 ಲಕ್ಷ. 4 ಲಕ್ಷ ನೋಡ, ಹೊಸದೇ ಬಂದ್ಬಿಟ್ಟಿರೋದು. 45 ಸೊ ಇದರಲ್ಲಿ 2 ಟ್ಯಾಗ್ ಹಾಕಿದ್ದೀನಿ ಅಂತ ಹೇಳಿದಾರ. ಒಂದು ಟ್ಯಾಗ್ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಮಾಡಿದ್ದೀನಿ, ಇನ್ನೊಂದು ಟ್ಯಾಗಿಗೆ ಯೂಟ್ಯೂಬ್ನ ಲಿಂಕ್ ಮಾಡಿದ್ದೀನಿ. ಈಗ ನೋಡಿ, ಈ ಕಡೆ ಇನ್ಸ್ಟಾಗ್ರಾಮ್ ಲಿಂಕ್ ಮಾಡಿದ್ದೀನಿ. ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು. ಶಿಶಾ ಇದು ಅನ್ಲಾಕ್ ಮಾಡ ಏನೋ, ಓಕೆನಾ? ನೋಡಿ, ಜಸ್ಟ್ ಒಂದು ಸೈಡ್ ಟ್ಯಾಪ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ. ಅದು ಓಪನ್ ಮಾಡಿದ್ರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ತೊಗೊಂಡೋಗುತ್ತೆ ನಂದು. ಆ್ಯಂಡ್ ಹಾಗೆ ನೆಕ್ಸ್ಟ್ ಇನ್ನೊಂದು ಸೈಡ್ ಇರೋದು ಯೂಟ್ಯೂಬ್ದು. ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ಯೂಟ್ಯೂಬ್ ತೊಗೊಂಡೋಗುತ್ತೆ. ನೋಡಿ, ನಂದು ಯೂಟ್ಯೂಬ್ ಅಕೌಂಟಿಗೆ ತೋರಿಸುತ್ತೆ. ಸೊ ಹೆಂಗಿದೆ ಇದು? ಹೆಲ್ಪ್ ಆಗುತ್ತೆ ಅಲ್ವಾ? ಯೂಸ್ ಆಗುತ್ತೆ. ಸೊ ಈಗ ಆಲ್ರೆಡಿ ನಾನು ಇದರಲ್ಲಿ ನಂದು ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡಿದ್ದೀನಿ ಮತ್ತು ಯೂಟ್ಯೂಬ್ ಕೂಡ ಟ್ಯಾಗ್ ಮಾಡಿದ್ದೀನಿ. ಸೊ ಇದರಲ್ಲಿ 2 NFC ಕಾರ್ಡ್ ಇದೆ. ಒಂದು NFC ಕಾರ್ಡ್ ಅಟ್ ಎ ಟೈಮ್ ಮಾತ್ರ ಒಂದು ಸರಿ ಯೂಸ್ ಮಾಡೋಕ್ಕಾಗೋದು, ಅಥವಾ ಒಂದು ಟ್ಯಾಗಲ್ಲಿ ಒಂದು URL ಮಾತ್ರ ಹಾಕಿ ಯೂಸ್ ಮಾಡೋಕ್ಕಾಗೋದು ಅಟ್ ಎ ಟೈಮು. ಸೊ ಅದು ಬೇಡ ಅಂದರೆ ಮತ್ತೆ URLನ ಡಿಲೀಟ್ ಮಾಡಿಕೊಂಡು ರೀಯೂಸ್ ಮಾಡ್ಕೋಬೋದು, ಬೇರೆ URL ಎಲ್ಲ ಹಾಕ್ಕೊಂಡು. ಸೊ ಇವಾಗ ನಂದು ಐಫೋನ್ ಇರೋದ್ರಿಂದ ಐಫೋನಲ್ಲಿ ನಾವು NFC ಟ್ಯಾಗ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇರುತ್ತೆ. ಆ್ಯಪ್ ಸ್ಟೋರಿಗೆ ಹೋಗಿ, ಆ್ಯಪ್ ಸ್ಟೋರಲ್ಲಿ NFC ಮ್ಯಾನೇಜರ್ ಅಂತ ಇರುತ್ತೆ, NFC ಟ್ಯಾಗ್ ಮ್ಯಾನೇಜರು. ಸೊ ನಾನು ಇದನ್ನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ಟ್ಯಾಗ್ ಅಂತ ಇರುತ್ತೆ, ರೀಡ್ ಟ್ಯಾಗ್ ಇರುತ್ತೆ ಮತ್ತು ಕ್ಲಿಯರ್ ಟ್ಯಾಗ್ ಇರುತ್ತೆ. ಸೊ ಈಗ ನೋಡೋಣ, ರೀಡ್ ಮಾಡೋಣ. ಸೊ ನಾನು ರೀಡ್ ಕೊಟ್ಟಿದ ತಕ್ಷಣ ನನಗಿಲ್ಲಿ ತೋರಿಸಿದೆ ವುಲ್ಫ್ ಕಿಡ್ ಅನ್ನೋದು ಇನ್ಸ್ಟಾಗ್ರಾಮ್ ಅಕೌಂಟ್ ಆ್ಯಡ್ ಮಾಡಿದ್ದೀನಿ ಅಂತ. ಸೊ ಈಗ ಕ್ಲಿಯರ್ ಮಾಡ್ಕೊಳ್ಳೋಣ ಇದನ್ನು. ನಂದು ಇನ್ಸ್ಟಾಗ್ರಾಮ್ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಈಗ ರೀಡ್ ಟ್ಯಾಗ್ ಕೊಟ್ಟರೆ ಇಲ್ಲೇನು ಕಂಟೆಂಟ್ ಇಲ್ಲ ಅಂತ ತೋರಿಸ್ತಿದೆ, ರೆಕಾರ್ಡ್ ಅಂದರೆ ಖಾಲಿ ಇದೆ ಅಂತ ತೋರಿಸ್ತಿದೆ. ಈಗ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಕ್ರಿಯೇಟ್ ಟ್ಯಾಗ್ ಹೋಗಿ, ಇಲ್ಲಿ ಟೆಕ್ಸ್ಟ್ ಇದೆ, URL ಇದೆ ಮತ್ತು ಸಿರಿ ಶಾರ್ಟ್ಕಟ್ ಕೂಡ ಇದೆ. URLಗೆ ಹೋಗಬೇಕು. URL ಇದನ್ನು ಕ್ಲಿಯರ್ ಮಾಡ್ಕೊಬಿಡಿ. ಕ್ಲಿಯರ್ ಮಾಡಿಕೊಂಡು ಇಲ್ಲಿ ನಮ್ಮ URLನ ಪೋಸ್ಟ್ ಮಾಡಬೇಕಾಗುತ್ತೆ ಅಥವಾ ಪೇಸ್ಟ್ ಮಾಡಬೇಕು. ಸೊ ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಶೇರ್ ಪ್ರೊಫೈಲ್ ಇದೆ ಅಲ್ವಾ, ನಿಮ್ಮ ಪ್ರೊಫೈಲಲ್ಲಿ ಶೇರ್ ಪ್ರೊಫೈಲ್ ಕೊಟ್ಟು ಕಾಪಿ ಲಿಂಕ್ ಅಂತ ಇದೆ. ಸೊ ಜಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಲಿಂಕ್ ಕಾಪಿ ಆಗುತ್ತೆ. ಆ್ಯಂಡ್ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಪೇಸ್ಟ್ ಮಾಡಿ ರೈಟ್ ಟ್ಯಾಗ್ ಅಂತ ಕೊಟ್ಟು ನಾವು ಇಲ್ಲಿಟ್ಟರೆ ಅದು ಸ್ಕ್ಯಾನ್ ಆಗಿ ಆ್ಯಡ್ ಆಗಿರುತ್ತೆ. ಓಕೆ, ಸೊ ಈಗ ರೀಡ್ ಟ್ಯಾಗ್ ಹೋಗ್ತೀನಿ ಮತ್ತು ಚೆಕ್ ಮಾಡಿದ್ರೆ ನಂದು ಇನ್ಸ್ಟಾಗ್ರಾಮು ಆ್ಯಡ್ ಆಗಿದೆ ಅಂತ ತೋರಿಸ್ತಿದೆ. ಈಗ ಹೋಮ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ NFC ಟ್ಯಾಗ್ ಕ್ಲಿಕ್ ಮಾಡಿದ್ರೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ತೋರಿಸುತ್ತೆ. ಒಂದು ಸೆಕೆಂಡ್ ನೋಡಿ, ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಗಿರುತ್ತೆ. ಸೊ ನಂದು ಯಾವುದೇ ಬೇರೆ ಅಕೌಂಟ್ ಇದ್ದರೂ ಸಹ ಕ್ಲಿಕ್ ಮಾಡಿದ್ರೆ ಆ ಅಕೌಂಟಲ್ಲಿ ನಂದು ಇನ್ಸ್ಟಾಗ್ರಾಮ್ದು ID ತೋರಿಸುತ್ತೆ. ಓಕೆ, ಸೊ ಈ ರೀತಿ ನೀವು ಆ್ಯಡ್ ಮಾಡ್ಕೋಬೋದು ಅಥವಾ ರೀಡ್ ಮಾಡ್ಕೋಬೋದು, ಡಿಲೀಟ್ ಸಹ ಮಾಡ್ಕೋಬೋದು NFC ಟ್ಯಾಗ್ಸಲ್ಲಿ. ಸೊ ರೀಸೆಂಟ್ಲಿ ಯೂಸ್ಡ್ ಇಲ್ಲಿರುತ್ತೆ. ಓಕೆ, ಸೊ ಹೋಪ್ ಯು ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.